ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ನಾವು LPA ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಪಾಠದ ಪ್ರಶ್ನೆ ಉತ್ತರಗಳನ್ನು ಉತ್ತರಿಸುತ್ತಿದ್ದೇನೆ. ಪ್ರಶ್ನೆ 24, ಕಳೆಗಳು ಎಂದರೇನು? ಇದು ಕೂಡ ಸುಲಭ ರೀತಿಯಾದ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ. ನೀವು ನೋಡಿರ್ಬೋದು, ನಾವು ಯಾವುದೇ ಸಸಿಯನ್ನು ನೆಟ್ಟರು ಕೂಡ ಅದ್ರ ಪಕ್ಕದಲ್ಲಿ ನಮ್ಗೆ ಬೇಡವಾದಂತ ಸಸ್ಯ ಹುಟ್ಟುಬಿಡತ್ತೆ ಅಲ್ವಾ. ಅದ್ ನಮ್ಗೆ ಆಕ್ಚುಲಿ ಬೇಡ ಆಗಿರಲ್ಲ, ಆದ್ರೂ ಕೂಡ ಅದು ಹುಟ್ಟು ಬರುತ್ತೆ. ಅದನ್ನೇ ನಾವು ಕಳೆ ಅಂತ ಅಂತೀವಿ. ಅದ್ ಯಾಕೆ ಅದಕ್ಕೆ ಕಳೆ ಅಂತೀವಿ ನಾವು? ನೀವು ನೋಡ್ಬೋದು ಈ ದೃಶ್ಯದಲ್ಲಿ ನೋಡಿ, ನಮಗ್ ಬೇಕಾಗಿರೋ ಈ ಭತ್ತದ ಮಧ್ಯೆ ಈ ಕಳೆಗಳು ಹುಟ್ಟಿಕೊಂಡಿದೆ. ಈ ಕೃಷಿ ಭೂಮಿಯಲ್ಲಿ ಬೆಳೆ ಸಸ್ಯಗಳ ಮಧ್ಯೆ ಬೆಳೆಯುವ ಅಯೋಗ್ಯ ಸಸ್ಯಗಳು. ಇದರಿಂದ ನಮ್ಗೆ ಯಾವುದೇ ಪ್ರಯೋಜನ ಇಲ್ಲ, ಇದರಿಂದ ನಮ್ಗೆ ಯಾವುದೇ ಆಹಾರ ಕೂಡ ಒದಗಿಸ್ತಾ ಇಲ್ಲ. ಮತ್ತೆ ಇದು ನಾವು ಈ ಪಶುಗಳಿಗೆ ಕೂಡ ಉಪಯೋಗಿಸಲಾಗಲ್ಲ. ಸೊ ಆದ್ದರಿಂದ ಇದನ್ನು ಅಯೋಗ್ಯ ಸಸ್ಯಗಳು ಅಂತ ಕೂಡ ಕರೀತಾರೆ. ಆಯ್ತಾ? ಸೊ ಇವುಗಳನ್ನೇ ನಾವು ಕಳೆಗಳು ಎಂದು ಕರಿತೀವಿ. ಥ್ಯಾಂಕ್ ಯು.